ಅಲ್ಲಿ ಬೀದಿ ದೀಪಗಳನ್ನು ಅಳವಡಿಕೆ ಮಾಡಲಾಗಿದೆ. ಆ ಬೀದಿ ದೀಪಗಳಲ್ಲಿ ತಿರುಪತಿ ತಿಮ್ಮಪ್ಪನ ಒಂದು ನಾಮದ ಒಂದು ಆಕೃತಿಯನ್ನು ಇರುವಂಥದ್ದು, ಬಿಲ್ಲು ಬಾಣ ಇರುವಂಥದ್ದು. ಇದನ್ನು ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಈ ವಿಚಾರವಾಗಿ ಬಿಲ್ಲು ಬಾಣ, ಗದೆ, ತಿರುಪತಿ ನಾಮಗಳ ಆಕೃತಿ ಇರುವಂಥ ಬೀದಿ ದೀಪಗಳನ್ನು ತಕ್ಷಣವೇ ತೆರವು ಮಾಡಬೇಕು ಅಂತೇಳಿ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಅಳವಡಿಕೆ ಮಾಡಲಾಗಿದ್ದು, ಇದು ಕೇವಲ ಒಂದು ಧರ್ಮದ ಸಂಕೇತವಾದಂಥ ಸೂಚಕ ಅಂತೇಳಿ ಅಲ್ಲದೆ ಇದನ್ನು ತಕ್ಷಣವೇ ತೆರವುಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಆಗ್ರಹ ಕೇಳಿ ಬಂದಿದೆ. SDPI ಈಗ ಇದನ್ನು ಆಗ್ರಹಿಸಿರುವಂಥದ್ದು. SDPI ಸಂಘಟನೆ ಮನವಿ ಮಾಡಿಕೊಂಡಿದೆ. ಇದು ನೋಡಿ, ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ವಾ, ಈ ಬೀದಿ ದೀಪಗಳಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಅಂದರೆ ಅದನ್ನು ಆಕೃತಿಯನ್ನು ಮಾಡಲಾಗಿದೆ. ಬಿಲ್ಲು ಬಾಣ, ತಿರುಪತಿ ತಿಮ್ಮಪ್ಪನ ನಾಮ ಇರುವಂಥ ಆಕೃತಿಯನ್ನು ಮಾಡಲಾಗಿತ್ತು. ಆದರೆ ಇದು ಒಂದು ಧರ್ಮವನ್ನು ಪ್ರತಿನಿಧಿಸ್ತಾ ಇದೆ, ಇದು ಸರಿಯಲ್ಲ, ಇದು ಸಾರ್ವಜನಿಕ ರಸ್ತೆ ಅಂತೇಳಿ SDPI ಅವರು ಅದನ್ನು ತೆರವು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಮಂತ್ರಾಲಯ ಆಗಿರಬಹುದು, ಅಲ್ಲಿ ಆಗಿರ್ಬೋದು, ಅಲ್ಲಿದು ವಾತಾವರಣ ಹೇಗಿದೆ ಎಂಬುದೇಳಿ ನೀವು 2016 ಅವೆಲ್ಲ ಬಹುಶಃ ನೀವು ಗಮನಿಸಿರಬಹುದು. ಇಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಏನಾಗ್ತಾ ಇದೆ, ಕೋಮುಗಲಭೆ ಸೃಷ್ಟಿ ಆಗ್ತಾ ಇದೆ. ಈ ಥರ ಆಗಬಾರ್ದು. ಈ ಥರ ಆಗಬಾರ್ದು ಅಂತಂದರೆ ಇಲ್ಲಿ ಸರಿಯಾದ ಒಂದು ಸಮಾನವಾಗಿ ನೋಡುವಂಥದ್ದು ಕಾರ್ಯವನ್ನು ಆಗಿರಬೇಕು. ಬೀದಿ ದೀಪ ಹಾಕೋದ್ರಲ್ಲಿ ನಮ್ಮಂಥ ಅಭ್ಯಂತರ ಏನಿಲ್ಲ. ಅಭಿವೃದ್ಧಿ ಕಾರ್ಯವನ್ನು ಇನ್ನಷ್ಟು ಮಾಡಲಿ. ಶಾಸಕರಿಗೆ ನಾವು ಇದೇನಿದೆಲ್ಲ ಸಪೋರ್ಟ್ ಮಾಡ್ತೀವಿ. ಬೇಕಾದರೆ ಈ ಥರ ಒಂದೇ ಕೋಮಿಗೆ ಕನ್ಸಿಡರ್ ಮಾಡಿ ಆಗಬಾರ್ದು ಅಂತೇಳಿ ನಮ್ಮ ದಿನಕ್ಕೆ ಲಕ್ಷಗಟ್ಟಲೆ ಭಕ್ತರು ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಅದರಲ್ಲಿ ಹಿಂದೂಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ. ಬಂದಂಥ ಭಕ್ತರಿಗೆ ಬೆಳಕಾಗಬೇಕಂತೇಳಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈಗಾಗಲೇ 500 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅದರಲ್ಲಿ 180 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಮೃತ್ಯುವೋಜಿ ವಹಿಸಿ ಮಾನ್ಯ ಜಿಲ್ಲಾ ಸಚಿವರಾದಂಥ ತಂಗಳಗಿರಿ ಹೊಸ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮಾನ್ಯ ಶಾಸಕರ ಆದೇಶದಂತೆ ಯಾವುದೇ ಒಂದು ಶ್ರದ್ಧಾ ಕೇಂದ್ರದಲ್ಲಿ ತಾವು ನೋಡಿದಾಗ ದೀಪಕಂಬಗಳಿಗೆ ಆ ಶ್ರದ್ಧೆಯ ಚಿಹ್ನೆಗಳನ್ನು ಹಾಕ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ತಾವು ಯಾವುದೇ ಶ್ರದ್ಧಾ ಕೇಂದ್ರಗಳಿಗೆ ಹೋಗಿ, ತಿರುಪತಿಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಈರಯ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಈರಯ್ಯ, ಈಗ ಈ ಬೀದಿ ದೀಪದ ವಿಚಾರವಾಗಿ ಒಂದು ರೀತಿಯಲ್ಲಿ ಬೇರೆಯದ್ದೇ ಬೆಳವಣಿಗೆ ಆಗ್ತಾ ಇದೆ. ಏನಾಗ್ಬೋದು ಈಗ ಈ ವಿಚಾರವಾಗಿ? ಅದು ಸಾರ್ವಜನಿಕ ರಸ್ತೆಯಲ್ಲಿ ಬೀದಿ ದೀಪದಲ್ಲಿ ಈ ರೀತಿಯಾಗಿ ಆಕೃತಿಗಳನ್ನು ಹಾಕಬಾರ್ದು ಅಂತೇಳಿ SDPI ಅವರು ಮನವಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಹಿಂದೂ ಕಾರ್ಯಕರ್ತರು ಕೂಡ ಇದನ್ನು ಕಡೆಗಣಿಸ್ತಾ ಇದ್ದಾರೆ. ಏನಾಗ್ಬೋದು ಈ ವಿಚಾರವಾಗಿ? ಖಂಡಿತ ನಾಗೇಂದ್ರ ಬಾಬು, ಏನಂತಂದ್ರೆ ಗಂಗಾವತಿ ಅಂತಂದ್ರೆ ಈಗಾಗಲೇ ಏನಂತಂದ್ರೆ ಅಂಜನಾದ್ರಿ ಪರ್ವತ ಏನು ಇಲ್ಲೇ ಬರುತ್ತೆ. ಹನುಮ ಜನ್ಮ ಸ್ಥಳ ಅಂಜನಾದ್ರಿ ಗಂಗಾವತಿ ಅಂತ ಹೇಳ್ತಾರೆ. ಈ ಒಂದು ಸ್ಥಳಗಳಲ್ಲಿ ಈಗಾಗಲೇ ಏನಂತಂದ್ರೆ ಕೆಲವೊಂದು ಈಗಾಗಲೇ ಏನಂತಂದ್ರೆ ಇಲ್ಲಿ ಬರ್ತಕ್ಕಂಥ ಅಭಿವೃದ್ಧಿ ಅಂದ್ರೆ ಈಗಾಗಲೇ ಏನು ತಿರುಪತಿ ಆಗಿರ್ಬೋದು, ಅಯೋಧ್ಯೆ ಆಗಿರ್ಬೋದು, ಈ ರೀತಿಯ ಮಾದರಿಯಲ್ಲಿ ಒಂದು ಗಂಗಾವತಿ ನಗರವನ್ನ, ಅಂಜನಾದ್ರಿ ಭಾಗವನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಮಾತನ್ನ ಇಲ್ಲ ಈಗಾಗಲೇ ಮೊದಲಿಂದ ಕೂಡ ಕೇಳ್ತಾ ಬರ್ತಾ ಇದೆ. ಅದೇ ಒಂದು ನಿಟ್ಟಿನಲ್ಲಿ ಈಗ ನಗರಸಭೆ ವತಿಯಿಂದ ಏನು ಗಂಗಾವತಿ ನಗರದ ಮಹಾರಾಣಾ ಪ್ರತಾಪ್ ಸರ್ಕಲ್ ಏನಿದೆ, ಅಲ್ಲಿಂದ ಜುಲೈ ನಗರದವರೆಗೂ ಕೂಡ ಹೊಸ ಬೀದಿ ದೀಪಗಳ ಕಂಬಗಳನ್ನ ಅಳವಡಿಕೆ ಮಾಡಿದ್ದಾರೆ. ಅದರಲ್ಲಿ ಏನಂತಂದ್ರೆ ಅದು ಕೆಲವಷ್ಟು ಸುಂದರವಾಗಿ ಕಾಣ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಕಂಬಗಳ ಮೇಲೆ ಬಿಲ್ಲು ಬಾಣ ಆಗಿರ್ಬೋದು, ಮತ್ತೆ ತಿರುಪತಿ ತಿಮ್ಮಪ್ಪನ ಏನು ನಾಮ ಏನಿದೆ, ಇವೆಲ್ಲವೂ ಆಕೃತಿಗಳನ್ನ ಈ ಒಂದು ಕಂಬಗಳಲ್ಲಿ ಸುಂದರವಾಗಿ ಕಾಣ್ಲಿಕ್ಕೆ ಮತ್ತೆ ಏನು ನಗರದ ಅಂದವನ್ನ ಹೆಚ್ಚಿಸ್ಲಿಕ್ಕೆ ಈ ರೀತಿಯಾದಂತಹ ಆಕೃತಿಗಳನ್ನ ಬಳಕೆ ಮಾಡಲಾಗಿದೆ. ಆದ್ರೆ ಸದ್ಯ ಏನಂತಂದ್ರೆ ಈ ಒಂದೇ ಒಂದು ವಿಚಾರನ ಇಟ್ಕೊಂಡು SDPI ಸಂಘಟನೆ ಇದನ್ನ ಒಂದು ವಿರೋಧವನ್ನ ಮಾಡ್ತಾ ಇದೆ. ಇದು ಕೇವಲ ಒಂದು ಕೋಮಿನ ಸಂಕೇತಗಳನ್ನ ಇದು ಏನು ಸೂಚನೆ ಮಾಡುತ್ತೆ. ಇದರಿಂದ ಕೋಮು ಸೌಹಾರ್ದತೆ ಕದಡುತ್ತೆ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾ ಇರುವಂತ SDPI ಇದನ್ನ ಕೂಡಲೇ ತೆರವು ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಈಗಾಗಲೇ ಏನಂತಂದ್ರೆ ನಗರಸಭೆ ಕಮಿಷನರ್ಗೆ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ವಿಚಾರವನ್ನ ಹಿಂದೂ ಸಂಘಟನೆಗಳು ತೀವ್ರವಾಗಿ ಒಂದು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಯಾವುದೇ ಒಂದು ಶ್ರದ್ಧಾ ಕೇಂದ್ರಗಳಿಗೆ ಹೋದಾಗ ಅಲ್ಲಿರುವಂತಹ ಸಂಸ್ಕೃತಿ ಪರಂಪರೆಯನ್ನ ಬಿಂಬಿಸುವಂತಹ ಒಂದು ಕಲಾಕೃತಿಗಳನ್ನ ನಗರಗಳಲ್ಲಿ ಅಳವಡಿಕೆ ಮಾಡುತ್ತೆ. ಇದರಿಂದ ಅಲ್ಲಿಗೆ ಬರುವಂತ ಜನರಿಗೆ ಒಂದು ಸಂದೇಶವನ್ನ ದಯವಿಟ್ಟು ಸಂಪರ್ಕದಲ್ಲಿರಿ. ಈರಯ್ಯ ಹಿರೇಮಠ, ಇಲ್ಲಿನ SDPI ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಲೀಂ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಲೀಂ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಹೇಳೋಕ್ ಬಯಸ್ತೀರಾ? ಏನ್ ನಿಮ್ಮ ಅಬ್ಜೆಕ್ಷನ್? ಯಾವ್ದಾದ್ರು ಸ್ಟ್ರೀಟ್ ಲ್ಯಾಂಪ್ ಇಂದ ಹೇಳ್ತಾ ಇದ್ದೀರಾ ಅಥವಾ? ಡೆಫಿನೆಟ್ಲಿ. ಓಕೆ. ಏನಿಲ್ಲ ಮೇಡಮ್, ಅದು ಈಗ ಹಾಕಿರುವಂತದ್ದು ಪೌರಾಯುಕ್ತರು ಗಮನಗಿಲ್ಲ ಅಂತ ಹೇಳಿದ್ದಾರೆ. ನಾವು ಪೌರಾಯುಕ್ತರಿಗೆ ಭೇಟಿಯಾಗಿದ್ವಿ ಹೋಗಿ. ಅಲ್ಲಿ ಅವರು ಹೇಳಿದಾರೆ, ಇಲ್ಲ ನಮ್ಮ ಮಾಹಿತಿಗೆ ಇಲ್ಲ, ಅದೇನಿದೆ ನಾನು ಕಾಂಟ್ರಾಕ್ಟರ್ಗೆ ಶೋಕಾಸ್ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದೇ ಕೋಮಿಗೆ ಕನ್ಸಿಡರ್ ಆಗುತ್ತೆ. ಅಭಿವೃದ್ಧಿ ಮಾಡ್ಲಿ ಶಾಸಕರು, ನಮ್ದು ಅದರಂತಲ್ಲಿ ಅಭ್ಯಂತರ ಏನಿಲ್ಲ. ಸೊ ಆದ್ರೆ ಇದು ಏನಾಗಿದೆ ಅಂದ್ರೆ ಒಂದೇ 3 ಸಂಕೇತಗಳನ್ನು ಹಾಕಿದ್ದಾರೆ. ಏನದು ರಾಮನ ಬಿಲ್ಲು ಬಾಣ ಹಾಕಿದ್ದಾರೆ,
ಮತ್ತೆ ಅದು ಗಜ ಹಾಕಿದ್ದಾರೆ, ವೆಂಕಟರಮಣ ಅವರ ಸಿಂಬಲ್ ಲೋಗೋ ಇದೆ, ಅದು ಹಾಕಿದ್ದಾರೆ. ಹಾಕ್ಲಿ, ನಮ್ದು ಅಭ್ಯಂತರ ಏನಿಲ್ಲ. ಆದ್ರೆ ಇದು ಏನಿದೆ ಅಂದ್ರೆ ಒಂದೇ ಕೋಮಿಗೆ ಸೀಮಿತವಾದಂತ ಕೆಲಸ ಶಾಸಕರು ಇಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಏನಾಗ್ತಾ ಇದೆ ಅಂತಂದ್ರೆ, ನೀವು 2016 ಗಮನಿಸಿರಬಹುದು ಏನಾಗಿದೆ ಅಂತ. ಒಂದು ಫ್ಲಾಗ್ ಕಟ್ಟುವ ವಿಚಾರ ಇಷ್ಟು ದೊಡ್ಡ ಗಲಾಟೆ ಆಗುತ್ತೆ, ಇಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೋಮುಗಲಭೆ ಆಗುವಂತ ಸಾಧ್ಯತೆ ಇದೆ. ಅದ್ರಗೋಸ್ಕರ ನಾವೇನು ಹೇಳಿದೀವಿ, ಇದು ಶೀಘ್ರವಾಗಿ ತೆರವುಗೊಳಿಸ್ಬೇಕಂತ ಹೇಳಿ ಪೌರಾಯುಕ್ತರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಓಕೆ, ರೈಟ್. ಥ್ಯಾಂಕ್ ಯು ಸಲೀಂ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ನರಸೀಪುರದಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಪ ಮಗನ ವಿರುದ್ಧ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು. ರೇವಣ್ಣ ಪ್ರಜ್ವಲ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಪ್ರತಿ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿದೆ. ಹೊಳೆ ನರಸೀಪುರದಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಪ ಮಗನ ವಿರುದ್ಧ ಚಾರ್ಜ್ ಶೀಟ್ ಏನ್ ಸಲ್ಲಿಕೆಯಾಗಿತ್ತು, ಆ ಒಂದು ಚಾರ್ಜ್ ಶೀಟ್ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿರುವಂತದ್ದು. ಚಾರ್ಜ್ ಶೀಟ್ ನಲ್ಲಿ ಏನಿದೆ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಅವರ ವಿರುದ್ಧವಾಗಿ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅಪ್ಪ ಮಗನ ವಿರುದ್ಧ ಎಸ್ಐಟಿ ಚಾರ್ಜ್ ಶೀಟ್ ಏನ್ ಸಲ್ಲಿಕೆ ಮಾಡಿದೆ, ಆ ಒಂದು ಪ್ರತಿ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿದೆ. ರೇವಣ್ಣ ಪ್ರಜ್ವಲ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂತದ್ದು. ಅತ್ಯಾಚಾರ ಆಗಿದೆ ಅಂತ ಹೇಳಿ ಸಂತ್ರಸ್ತೆಯರು ದೂರನ್ನ ಕೂಡ ಕೊಟ್ಟಿದ್ರು, ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸ್ಥಳ ಮಹಜರು ಕೂಡ ಮಾಡಲಾಗಿತ್ತು, ತನಿಖೆಯನ್ನ ಕೂಡ ಚುರುಕುಗೊಳಿಸಲಾಗಿತ್ತು. ಇನ್ನೂ ಕೂಡ ಪ್ರಜ್ವಲ್ ಎಸ್ಐಟಿ ವಿಚಾರಣೆಯನ್ನ ಕೂಡ ಎದುರಿಸ್ತಾ ಇದ್ದಾರೆ. ಒಂದ್ ಕಡೆ ರೇವಣ್ಣ ರಿಲೀಫ್ ಆಗಿದ್ರು, ಇದೀಗ ಚಾರ್ಜ್ ಶೀಟ್ ಪ್ರತಿ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಏನ್ ಉಲ್ಲೇಖವನ್ನ ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಸಲ್ಲಿಕೆ ಮಾಡಿದ್ದೆ ರೇವಣ್ಣ ವಿರುದ್ಧ. ಪತ್ನಿ ಭವಾನಿ ಶಿಫಾರಸು ಪ್ರಕಾರ ಸಹಾಯಕರ ನೇಮಕವನ್ನ ಮಾಡಲಾಗಿತ್ತಂತೆ. ಗುತ್ತಿಗೆ ಆಧಾರದಲ್ಲಿ ಅಡುಗೆ ಕೆಲಸಕ್ಕೆ ಸಹಾಯಕರ ನೇಮಕ ಕೂಡ ಆಗಿತ್ತು. ಹಾಸ್ಟೆಲ್ನಲ್ಲಿ ಅಡುಗೆ ಸಹಾಯಕ್ಕೆ ಸಂತ್ರಸ್ತೆಯನ್ನ ನೇಮಕ ಕೂಡ ಮಾಡಲಾಗಿತ್ತು. ಸಂತ್ರಸ್ತೆಯನ್ನ ಮನೆ ಕೆಲಸಕ್ಕೆ ಒಂದ್ ಕಡೆ ಬಳಕೆ ಕೂಡ ಮಾಡ್ಕೊಂಡಿದ್ರು ಮಾಜಿ ಸಚಿವರು. 2019ರಿಂದ 2022ರವರೆಗೆ ಮನೆ ಕೆಲಸಕ್ಕೆ ಬಳಸಿಕೊಳ್ಳಲಾಗಿತ್ತು. 2020ರಲ್ಲಿ ಭವಾನಿ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ರೇವಣ್ಣ ದೌರ್ಜನ್ಯವನ್ನ ಎಸಗಿದ್ರು. ಸ್ಟೋರ್ ರೂಮ್ಗೆ ಕರೆಸ್ಕೊಂಡು ಹಣ್ಣನ್ನ ನೀಡ್ತಾ ಇದ್ರು ರೇವಣ್ಣ. ಎಲ್ಲರೂ ಹೋದ ಬಳಿಕ ಸಂತ್ರಸ್ತೆಯ ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗಿದೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಆ ಚಾರ್ಜ್ ಶೀಟ್ ಏನು ಉಲ್ಲೇಖ ಆಗಿದೆ, ಆ ಒಂದು ಪ್ರತಿ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿದೆ. ಕೈ ಹಿಡಿದು ಎಳೆದು ಮೈ ಕೈ ಮುಟ್ಟಿ ಹತ್ರ ಎಳೆದು ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಮಾಡಿದ್ರು ಸಂತ್ರಸ್ತೆ. ಇದೆಲ್ಲವನ್ನ ಕೂಡ ಸ್ಥಳಕ್ಕೆ ತೆರಳಿ ಸ್ಥಳದ ಮಹಜರು ಕೂಡ ಮಾಡಲಾಗಿತ್ತು. ಎಸ್ಐಟಿ ತನಿಖೆ ವೇಳೆ ಕೃತ್ಯ ಸಾಬೀತಾಗಿದೆ.